ವೆಲ್ಕಮ್ ಟು ಸಂಡೇ. ನೋಡ್ತಾ ಇರ್ಬೋದು, ಫುಲ್ ಫಾಗ್ ಅಂದ್ರೆ ಫಾಗ್ ಇದೆ ಇಲ್ಲಿ. ನಿಯರೆಸ್ಟ್ ಆಫ್ ಹೊಸಪೇಟೆ. ಯಾವಾಗಾದ್ರೂ ನೀವು ಇಲ್ಲಿ ಬಂದ್ರೆ ಒನ್ ಟೈಮ್ ವಿಸಿಟ್ ಮಾಡಿ. ಲೊಕೇಶನ್ ಪಿನ್ ಮಾಡಿರ್ತೀನಿ. ಓಕೆ, ಲೆಟ್ಸ್ ಗೋ. ಇಲ್ಲೇ ಲೊಕೇಶನ್ ಮಾತ್ರ. ಗಾಡಿ ಅಪ್ಪ ಹತ್ತಾ ಇಲ್ಲ, ಅದಕ್ಕೆ ನಾವೇ ಎಳೆದು ಹೋಗ್ತಾ ಇದೀವಿ. ಬಾ ಬ್ರೋ, ಗಾಡಿ ಹತ್ತಲ್ಲ. ಅಡ್ವೆಂಚರ್ ಆಗಿದೆ. ಒಳ್ಳೆ ರೇಣಿ ಸೀನ್ ಆಯ್ತು ಇವಾಗ. ಇದು ನನಗೂ ಗೊತ್ತಿದ್ದಿಲ್ಲ, ನಮ್ಮ ಫ್ರೆಂಡ್ ಬಂದು ಇಂಟ್ರೊಡ್ಯೂಸ್ ಆಗ್ತಾ ಇಲ್ಲೊಂದು ಪ್ಲೇಸ್ ಚೆನ್ನಾಗಿದೆ. ಇದೇ ರಾಮಲ್ಲಿ ಸ್ವಾಮಿ ದೇವಸ್ಥಾನ. ನನ್ನ ಪ್ರಕಾರ ಶುಕ್ರವಾರ ಅಂದ್ರೆ ಅದು ತುಂಬ ಜನ ಬರ್ತಾರಂತ ಕಾಣಿಸುತ್ತೆ. ಸಾಗರನೇ ಅಂತ ಹೇಳ್ಬೋದು. ಜನ ನೋಡ್ತಾ ಇರ್ಬೋದು. ಹೆಂಗೊಂದಣ್ಣ 20 ನೋಡ, ಸಣ್ಣ 20 ಅಂತ ಅಲ್ವ ಬ್ರೋ. ನನ್ನ ಹತ್ರ 50 ರುಪೀಸ್ ಇದೆ. ನಾನಾ ಸೌಕರ್ಯ ಈಗ. ಕೊಡ್ಸ, ನಾನು ಒಂದು ಫುಲ್ ನಾನು ತಿಂದ, ಅರ್ಧ ನೀವು. ಇಲ್ಲೇನೋ ಸ್ವಲ್ಪ ಅಡ್ವೆಂಚರ್ ಟೈಪ್ ಕಾಣಿಸ್ತಾ ಇದೆ. ಅವಾಗ ಅಡ್ವೆಂಚರಸ್ ಇಂಥವೆಲ್ಲ ಲೈಫ್ನಾಗ ಮಾಡ್ತಾ ಇರ್ಬೇಕು. ಬರೀ ಊರಲ್ಲೇ ನೋಡೋಣ. ಇನ್ನು ಇಲ್ಲಿ ಅಂದ್ರೆ ಫುಲ್ ಹೈಟ್ ಐತಿ, ಇನ್ನೂ ಹತ್ಬೇಕು ನನ್ನ ಮೇಲೆ. ಆಯ್ತು, ಆಮೇಲೆ ಇದು ಕೂಡ ಫೋನ್ ಮಾಡಿದ್ರು. ಯಾರು ಇಲ್ಲ ಇಲ್ಲಿ. ಆ್ಯಕ್ಚುಲಿ ಸಿಂಗಲ್ ಆಗಿ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಅವ್ರು ಬರ್ರಪ್ಪ ಮೇಲೆ ಹೋಗಿ ಬರೋಣ ಅಂದ್ರೆ ನನ್ನ ಕೈಲಿ ಆಗಲ್ಲ ಅಂತಾರೆ. ಆಮೇಲೆ ಮುಂದೆ ಲೈಫ್ನಾಗ ಏನೂ ನೋಡೋಕ್ಕಾಗಲ್ಲ, ಏಜ್ ಹಿಂಗೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಪ್ಲ್ಯಾನ್ ಇಲ್ಲಿಂದ ಮೊಹರಂ ಜೋರು ನಡೀತೈತೆ ಇಲ್ಲಿ. ನೋಡೋಣ. ಬಜೆಟ್ ಅಂದ್ರೂ ಲೋ ಐತಿ. ಎಲ್ಲಿ ಮಠ ಆಗುತ್ತಾ ಅಲ್ಲಿ ಮಠ ಬ್ಲಾಗ್ ಕಂಟಿನ್ಯೂ ಇರುತ್ತಾ. ಇರೋದೊಂದು ಜೀವನ ಡಾರ್ಲಿಂಗ್. ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಇರೋದೊಂದು ಜೀವನ. ಅಯ್ಯಯ್ಯೋ ಯಪ್ಪಪ್ಪ ಅನ್ಕೊಂಡು ಯಾಕೆ ಇರ್ತೀರಾ? ನೋಡ, ಸ್ಟಾರ್ಟ್ ಮಾಡಿ ಗಾಡಿ. ಯಾಕ ಸರಿ, ನಾನು ಮುಂದೆ ಹೋಗ್ತೀನಿ ಬಾಣ. ಸೈಕ್ ಆಯ್ತಲ್ಲ ಕ್ಲೈಮೇಟ್. ವಾವ್, ಫುಲ್ ಮಳೆ ಬರ್ತಾ ಇದೆ ಬ್ರೋ. ಅಲ್ಲಿ ನೋಡ್ರಿ, ಹತ್ತವಲ್ಲ ಗಾಡಿ. ಫುಲ್ ನಮ್ಮ ಪ್ರದೀಪ್ ಭಾಯ್ ಅವ್ರದ್ದು ಹೀರೋ ಹೊಂಡ. ಆರಾಮ್ಸೆ ಮೆಲ್ಲಕ ಬ್ರೋ. ತಡಿ ಬ್ರೋ, ನಡೆಯಕ್ಕಾಗಲ್ಲ. ಫುಲ್ ಫಾಗ್ ಬರ್ತಾ ಇದೆಯಲ್ಲ ಬ್ರೋ. ಆಗಲ್ಲ ಬ್ರೋ, ಹತ್ತಲ್ಲ. ಹೋಗೋಣ, ನೀನು ಹೋಗು. ಬ್ರೋ ಇದೇ ಹತ್ತಕ್ಕೆ ಆಗ್ತಾ ಇಲ್ಲ ನನಗೆ. ಫುಲ್ ಜಾರ ಕುಂತಾವು. ಆರಾಮ್ಸೆ ಬರ್ರಿ. ಸ್ಲಿಪ್ ಆಗುಂತಾವ ಬ್ರೋ.